ಅನ್ನೋದು ಒಂದು ಪ್ರಶ್ನೆ ಇದ್ದರೂ ಈಗಾಗಲೇ ಎಲ್ಲ ಕಡೆಗೂ ಎನ್ಕ್ವೈರಿ ಮಾಡೋದನ್ನು ನೋಡಿದಾಗ SIT ಇದೊಂದು ಏನೋ ತಾರ್ಕಿಕ ಅಂತ ಕಾಣಬಹುದು ಅನ್ನುವಂಥ ಮಾತು ಸ್ಪಷ್ಟ ಆಗ್ತಾ ಇದೆ. ಒಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ನಡೆದಂಥ ದೌರ್ಜನ್ಯಗಳೇನಾದ ಆಗಿದಾವ ಇದರಿಂದ ಧರ್ಮಸ್ಥಳಕ್ಕೆ ಹೆಸರು ಬರ್ತದ ವಿನಃ ಸ್ವತಃ ಧರ್ಮಸ್ಥಳದ ಅಲ್ಲಿಯ ಈ ಒಂದು ಏನಪ್ಪ ಅಂದರೆ ಈ ಜನ ಟೀಕೆ ಮಾಡೋದ್ರಿಂದ ಅಲ್ಲ, ಧರ್ಮಸ್ಥಳ ಟೀಕೆ ಯಾರೂ ಮಾಡ್ತಾಯಿಲ್ಲ. ಇವತ್ತು ನಾವು ಈಗ ಹೇಳಿದಾಗ ನಿಮಗೆ ಅನ್ನಪ್ಪನ ಗುಡಿ ಆಗಿರ್ಬೋದು ಅಥವಾ ನಮ್ಮ ಮಂಜುನಾಥನ ಗುಡಿ ಆಗಿರ್ಬೋದು, ಅವೆಲ್ಲವೂ ಒಬ್ಬರ ಆಸ್ತಿಯಾಗಿ ಉಳಿದದನ್ನು ಗಮನಿಸಿದಾಗ ಇದು ಅನ್ನಪ್ಪ ಮತ್ತು ಮಂಜುನಾಥ ಸ್ವಾಮಿಯರನ್ನು ಟೀಕಿಸಿದಂಗಲ್ಲ, ಅದ್ರ ಮೇಲೆ ಅವಿಶ್ವಾಸ ಅಂತಲ್ಲ. ಆದರೆ ಇದ್ರ ಹಿಂದಿದ್ದಂಥ ಈ ಧರ್ಮದ ಮುಖವಾಡ ಹಾಕೊಂಡು ಮಾಡುತ್ತಿರುವವರು ಆ ಮಂಜುನಾಥನ ಮುಖವಾಡೋ ಅಥವಾ ಅನ್ನಪ್ಪನ ಮುಖವಾಡ ಹಾಕೊಂಡು ಮಾಡುವಂಥ ಜನರಿಗೆ ಇಲ್ಲಿ ಶಿಕ್ಷೆ ಆಗಬೇಕಾಗಿದೆ. ಅದನ್ನು ಕೊಡಿಸುವಂಥ ಶಕ್ತಿ ಇವತ್ತು ಸ್ವತಃ ಅನ್ನಪ್ಪ ಮಂಜುನಾಥ ಕೊಡ್ತಾ ಇದ್ದಾರೆ ಅಂತೇಳಿ ಈ ಎಲ್ಲ ತಿಮ್ರೋಡಿಯವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಹೇಳ್ತಾ ಇದ್ದಾರೆ. ಜೊತೆಗೆ ಇವರು ಸಹ ಆಸ್ತಿಕರು ಮತ್ತು ಮಂಜುನಾಥನ ಭಕ್ತರು ಅನ್ನೋದು ಸಹಿತ ನಾವು ಮರಿಬಾರ್ದಾಗಿದೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಈ ಎಲ್ಲ ದೌರ್ಜನ್ಯಗಳ ಆದಂಥ ಘಟನೆಗಳನ್ನು ನೆನಪಿಸಿಕೊಂಡಾಗ ಇದು ಸ್ವಚ್ಛ ಆಗಬೇಕು, ಪವಿತ್ರ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಭಕ್ತರ ಅಭಿಪ್ರಾಯ. ಅದು ನಿಮ್ಮದು ಇರ್ಬೋದು ಅಂತ ಅಂತೀನಿ. ಆ ದಿಶೆಯಲ್ಲಿ ಸರ್ಕಾರ ಇನ್ನಷ್ಟು ತೀವ್ರ ಶೀಘ್ರವಾಗಿ ತನಿಖೆಯನ್ನು ಜೋರು ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.